ಕರಿಬೇಕು. ಕರಿಬೇಕು. ಎಷ್ಟ್ ಸಲ ಹೇಳಿದೀನಿ ನನ್ಗೋಸ್ಕರ ಕಾಯ್ಬೇಡ, ಊಟ ಮಾಡಿ ಹೋಗ್ ದಬಾಕೋ ಅಂತ. ಯಾವಾಗ್ಲೂ ಇದೇ ತರ ಮಾಡ್ತೀಯಲ್ಲ, ಏನ್ ದೊಡ್ಡ ರೋಗ ನಿಮ್ಗೆ? ನಂಗ್ ನಿದ್ದೆ ಬರಲ್ಲ ಕಣೋ. ಸರಿ ಬಾ, ಬಡ್ಸ್ತೀನಿ, ಊಟ ಮಾಡು. ನನ್ಗೇನ್ ಊಟ ಬೇಡ. ಆನ್ ದ ವೇ ಬರ್ತಾ ಫ್ರೆಂಡ್ ಮನೇಲಿ ಬರ್ಡೇ ಪಾರ್ಟಿ ಇತ್ತು. ಅಲ್ಲಿ ಕೇಕು, ಪಿಜ್ಜಾ, ಫ್ರೆಂಚ್ ಫ್ರೈಸು, ಚಿಪ್ಸು ಅದು ಇದು ತಿನ್ಕೊಂಡು ಹೊಟ್ಟೆ ತುಂಬಿದೆ. ಏನು ಪಿಜ್ಜಾನಾ? ಅಯ್ಯೋ ಹೊಟ್ಟೆ ಬಾಕ. ಜನ ನೀನೇ ತಿನ್ಬಿಟ್ಟಾ? ಮನೇಲೊಬ್ಳು ಬಡಪಾಯಿ ಹೆಂಡ್ತಿದ್ದಾಳೆ, ಅವಳಿಗೊಂದ್ ಸ್ವಲ್ಪ ತಗೊಂಡ್ ಹೋಗ್ಬೇಕು ಅಂತ ನಿಂಗೊಂದ್ ಚೂರು ಅನ್ಸಿಲ್ವಾ? ಹೊಟ್ಟೆನಾ ನಿಂದು? ನಿಂದು ಹಾರ್ಟ್ ಅಲ್ಲ, ಕಲ್ ಮನ್ಸು ನೀನು. ನಾನೆಲ್ಲಾದ್ರೂ ನಿನ್ ಜಾಗದಲ್ಲಿ ಇದ್ದಿದ್ರೆ ನನ್ ಗಂಡ ಮನೇಲಿ ವೇಟ್ ಮಾಡ್ತಿರ್ತಾನೆ ಅಂತ ಒಂದ್ ಪೀಸು ತಿಂದೆ ಎಲ್ಲ ನಿನಗ್ ತಗೊಂಡ್ಬರ್ತಾ ಇದ್ದೆ. ಹೌದು, ತಿನ್ನೋದೇನೋ ತಿಂದೆ, ಅದನ್ ಬಂದ್ ಇಲ್ಲೇನಕ್ ಹೇಳ್ಬೇಕಾಗಿತ್ತು? ಪಿಜ್ಜಾ ಅಂದ್ರೆ ನಂಗೆ ಎಷ್ಟು ಇಷ್ಟ ಗೊತ್ತಾ? ಎಷ್ಟು ದಿನ ಆಗಿತ್ತು ಪಿಜ್ಜಾ ತಿಂದೆ, ನನ್ ಹೊಟ್ಟೆ ಉರಿತಾ ಇದೆ ಈಗ. ಎಷ್ಟೇ ತಿಂತೀಯ ನೀನು? ನೈಟು ಚೆನ್ನಾಗಿ ಊಟ ಮಾಡಿರ್ತೀಯ ತಾನೆ? ಇವಾಗ ಪಿಜ್ಜಾನೂ ಬೇಕಾ? ಈಗಾಗ್ಲೇ ನಿಮ್ಮಪ್ಪ ಅರ್ಧ ಕೆಜಿ ಅನ್ನಕ್ಕೆ ಅರ್ಧ ಲೀಟರ್ ತುಪ್ಪ ಹಾಕ್ಸಿ ತಿನ್ಸಿ ಈ ತರ ಮಾಡಿ ಬೆಳ್ಸಿದಾನೆ. ಇನ್ನು ಪಿಜ್ಜಾನು ತಿನ್ಬಿಟ್ರೆ ನಮ್ ಮನೆ ಬಾಗಿಲನ್ನ ಹೊಡ್ಸಿ ಇನ್ನು ದೊಡ್ಡ ಬಾಗಿಲು ಮಾಡಿಸ್ಬೇಕಾಗುತ್ತೆ ನೀನ್ ಓಡಾಡಕ್ಕೆ. ಬೇಡ ಕಾಡ್ಪಪ್ಪ, ಮಾತ್ ಎಲ್ಲಿಂದನೋ ಎಲ್ಲಿಗೋ ಹೋಗ್ತಾ ಇದೆ, ಈಗ ಸುಮ್ನೆ ಇದ್ರೆ ಸರಿ. ಆದ್ರೂ ನನ್ ತಿಂದಿದ್ ಪಿಜ್ಜಾ ಅಂತೂ ಸಖತ್ತಾಗಿತ್ತು. ಎಕ್ಸ್ಟ್ರಾ ಸ್ಪೈಸಿ, ಚೀಸ್ ಬರ್ಸ್ಟ್ ಯಮ್ಮಿಯಾಗಿತ್ತು. ಸುಮ್ನಿರೋ, ಎಷ್ಟು ಹೊಟ್ಟೆ ಉರ್ಸ್ತೀಯ? ನಾನ್ ಹಾಕೋ ಶಾಪಕ್ಕೆ ನೀನ್ ಹೊಟ್ಟೆ ಕೆಟ್ಟು ಬೇರೆ ಕಿತ್ಕೊಂಡ್ ಬರ್ಬೇಕು. ಕೋತಿ, ಸಾಪ ವಾಪಸ್ ತಗೋ. ನಿನ್ಗೂ ಪಿಜ್ಜಾ ತಂದಿದೀನಿ. ಹಾ? ಏನೇ ಹಾಗೆ ನೋಡ್ತಾ ಇದ್ಯಾ? ಮೊದ್ಲೇ ನಿನ್ಗೆ ಬರೀ ಊಟ ಅಂದ್ರೇನೆ ಅಷ್ಟು ಇಷ್ಟಪಡ್ತೀಯ, ಇನ್ನು ಪಿಜ್ಜಾ ಅಂದ್ರೆ ಬಕಾಸುರಿನೇ ಆಗೋಗ್ತೀಯ. ಅದಕ್ಕೆ ತಗೊಬಂದೆ. ನನಗ್ ಬೇಡ ಕಣೋ. ಲೂಸು, ಯಾಕೆ? ತಂದಿದೀನಿ ತಾನೆ, ತಗೋ. ನನಗೆ ಅಂಗಡಿಗೆ ಹೋಗಿ ದುಡ್ಡು ಕೊಟ್ಟು ಪಿಜ್ಜಾ ತಗೊಳಕ್ಕೆ ಆಗದೆ ಇರ್ಬೋದು, ಆದ್ರೆ ನನಗೆ ಸ್ವಾಭಿಮಾನ ಇದೆ. ನಾನ್ ಯಾರೇನು ಸ್ವಾಭಿಮಾನದ ಹೆಣ್ಣು. ಅಷ್ಟಕ್ಕೂ ಹೆಣ್ಣು ಅಂದ್ರೆ ಅಬಲೆ ಅಲ್ಲ, ತಬಲೆ. ಅದು ತಬಲೆ ಅಲ್ಲ, ಸಬಲೆ. ಸಾರಿ. ಈಗೇನು ಪಿಜ್ಜಾ ತಿಂತೀಯ ಇಲ್ವೋ? ಓ, ನೀನ್ ತಗೊಂಡ್ಬಿಡು ಅಂತ ಅಂದ ತಕ್ಷಣ ನಾನ್ ತಗೊಂಡ್ಬಿಡ್ಬೇಕಾ? ನೀನ್ ಎಷ್ಟೆಲ್ಲ ಮಾತಾಡ್ದೆ, ತಿಂಡಿ ಪೋತಿ ಬಕಾಸುರಿ ಅಂತ ಎಲ್ಲ, ಈಗ ನಾನ್ ತಿನ್ಬಿಡ್ಬೇಕಾ? ಸುಮ್ನೆ ಪೊಗರು ತೋರಿಸ್ಬೇಡ. ಅಲ್ಲಿ ಬರ್ಡೇ ಪಾರ್ಟಿಲಿ ಅವ್ರ ಮುಂದೆ ಪಿಜ್ಜಾ ಎತ್ಕೊಂಬಂದ್ರೆ ಅಜೀಬ್ ಆಗುತ್ತೆ ಅಂತ ದಾರಿಲಿ ಬರ್ತಾ 200 ರೂಪೀಸ್ ಕೊಟ್ಟು ತಗೊಬಂದಿದ್ದೀನಿ. ಇದನ್ ಬೇಡ ಅಂತ ಹೇಳಿ ಅವಮಾನ ಮಾಡ್ಬೇಡ, ಮುಚ್ಕೊಂಡ್ ತಿನ್ನು. ಆಗಲ್ಲ ಕಣೋ, ಇದೇ ಮಾತ್ನ ನೀನ್ ಮೊದ್ಲೇ ಹೇಳಿದ್ರು ತಿಂತಿದ್ನೇನೋ, ಆದ್ರೆ ಇವಾಗ ನೀನ್ ತಿಂಡಿ ಪೋತಿ ಅಂದ್ಬಿಟ್ಟಲ್ಲ, ನಾನ್ ತಿನ್ನಲ್ಲ ಅಷ್ಟೇ. ಹಂಗ ಅವಮಾನ ಆಗಿದೆ. ಸಬಕ್. ಈ ಅಮೂಲ್ಯ ಕೈ ಯಾವಾಗ್ಲೂ ಭೂಮಿ ನೋಡುತ್ತೆ ಹೊರತು ಆಕಾಶ ನೋಡಲ್ಲ ಕಣೋ. ಅದ್ರಲ್ಲೂ ನೀನ್ ತಂದಿರೋ ಪಿಜ್ಜಾಗೆ ನಾನ್ ಯಾವತ್ತೂ ಕೈ ಚಾಚಲ್ಲ ಕಣೋ. ಪಿಜ್ಜಾ ಸ್ಮೆಲ್ ತುಂಬಾ ಚೆನ್ನಾಗಿದೆ, ಆದ್ರೂ ನನ್ಗೆ ಈ ಪಿಜ್ಜಾ ಬೇಡ ಕಣೋ, ನೀನೇ ತಿನ್ಕೋ. ಶೋ, ಪ್ರಿಯಾ ಏನ್ ಎಡ್ವರ್ಟ್ ಮಾಡ್ಕೊಂಡ್ಲು ಏನೋ? ಆಗ್ಲೇ ಫೋನ್ ಕಟ್ ಆಗಿದ್ದು ಇನ್ನೂ ಫೋನ್ ಮಾಡಿಲ್ಲ. ದೇವ್ರೆ, ಸಮಾಧಾನನೇ ಆಗ್ತಿಲ್ವಲ್ಲ. ಹಲೋ ಮಗಳೇ, ನಾನು ಆಗ್ಲಿಂದ ನಿನ್ ಫೋನ್ಗೆ ಕಾಯ್ತಾ ಇದ್ದೆ ಕಣೆ. ನಾನೇ ನಿನ್ ಫೋನ್ ಮಾಡ್ಬೇಕು ಅನ್ಕೊಂಡೆ, ಆಮೇಲೆ ನಾನ್ ಕಾಲ್ ಮಾಡಿದ್ರೆ ನಿಂಗೇನಾದ್ರು ಸಮಸ್ಯೆ ಆಗುತ್ತೇನೋ ಅಂತ ಸುಮ್ನೆ ಅದೆ. ಅಲ್ಲ ಕಣೆ, ಆಗ್ಲೇ ನಾವಿಬ್ರು ಮಾತಾಡ್ತಿದ್ದಾಗ ಅಳಿಯಂದ್ರು ಬಂದ್ರು ಅಂತ ಫೋನ್ ಕಟ್ ಮಾಡ್ದೆ. ಏನಾದ್ರೂ ಸಮಸ್ಯೆ ಆಯ್ತೇನೆ? ಅವ್ರಿಗೆ ವಿಷಯ ಏನು ಗೊತ್ತಾಗಿಲ್ಲ. ಅಪ್ಪ, ಈಗ ಸಮಾಧಾನ ಆಯ್ತು ಕಣೆ ಪ್ರಿಯಾ. ಅಲ್ಲ ಕಣೆ ಪ್ರಿಯಾ, ಅಳಿಯಂದ್ರು ಅವ್ರ ಪರ್ಸಲ್ಲೇ ಆಧಾರ್ ಕಾರ್ಡ್ ಇಟ್ಕೊಂಡಿರ್ತಾರೆ. ಸ್ನಾನಕ್ಕೆ ಅಂತ ಬಾತ್ರೂಮ್ಗೆ ಹೋಗಿರ್ತಾರಲ್ಲ, ಆಗ ನಿನ್ನ ಆಧಾರ್ ಕಾರ್ಡನ್ನ ಅವ್ರ ಪರ್ಸಿಂದ ತೆಗ್ದಿಟ್ಕೊಂಡ್ಬಿಡು. ಈ ಸಮಸ್ಯೆ ಎಲ್ಲ ಆಗಲ್ಲ. ನೋಡ್ಯಾ, ಈ ವೀಣಾ ಎಷ್ಟೊಳ್ಳೆ ಐಡಿಯಾ ಕೊಟ್ಲು ಅಂತ. ನನ್ನ ಹತ್ರ ಎಲ್ಲ ಸಮಸ್ಯೆಗೂ ಪರಿಹಾರ ಇರುತ್ತೆ ಮಗಳೇ, ನೀನ್ ತಲೆ ಕೆಡಿಸ್ಕೋಬೇಡ. ನೀನ್ ನನ್ ಮಗಳು. ನನ್ಗೆ ನಿನ್ ಐಡಿಯಾ ಏನು ಬೇಡ ಅಮ್ಮ. ಯಾಕೆ? ನಾನು ನನ್ ಗಂಡಂಗೆ ಎಲ್ಲ ಸತ್ಯ ಹೇಳೋಣ ಅಂತ ಇದೀನಿ. ಏನು, ನಿನ್ ಗಂಡಂಗೆ ಎಲ್ಲಾ ವಿಷಯ ಹೇಳ್ಬಿಡ್ತೀಯ? ಪ್ರಿಯಾ, ತಲೆ ಕೆಟ್ಟಿದ್ದೇನೆ ನಿನ್ಗೆ? ಏನ್ ಮಾತಾಡ್ತಿದ್ಯಾ ಮಗಳೇ ನೀನು? ಅಮ್ಮ, ದೇವ್ರಂತ ಮನುಷ್ಯ ಅಮ್ಮ ಅವ್ರು. ನಾನ್ ಅವ್ರಿಗೆ ಹೇಳಿರೋ ಸುಳ್ಳು ನೆನೆಸ್ಕೊಂಡ್ರೆ ನನಗ್ ಹಿಂಸೆ ಆಗ್ತಿದೆ. ನೀನ್ ಹಾಕೊಟ್ಟಿರೋ ಸುಳ್ಳು ಅನ್ನೋ ಮೆಟ್ಲ ಮೇಲೆ ಹತ್ತಿ ಹತ್ತಿ ನನಗ್ ಯಾವಾಗ ಮೇಲಿಂದ ಪ್ರಪಾತಕ್ ಬೀಳ್ತೀನಿ ಅಂತ ಗೊತ್ತಾಗ್ತಿಲ್ಲ ಅಮ್ಮ. ಇಲ್ಲಮ್ಮ, ನಾನು ಅವ್ರಿಗೆ ಎಲ್ಲ ನಿಜ ಹೇಳ್ಬಿಡ್ತೀನಮ್ಮ, ಎಲ್ಲ ಹೇಳ್ಬಿಡ್ತೀನಿ. ನಾನ್ ಎಮ್ಮೆ ಓದಿಲ್ಲ, ನಮ್ಮಪ್ಪಗ್ ಯಾವ ಬಿಸ್ನೆಸ್ ಇಲ್ಲ, ನನ್ ಜಾತಕದಲ್ಲಿ ದೋಷ ಇದೆ, ನಾನು ಅವ್ರಿಗಿಂತ 1 ವರ್ಷ ದೊಡ್ಡವಳು, ನಮ್ಮನೆ ಯೋಗ್ಯತೆ ಹೇಗಿದೆ, ಈ ತರ ಎಲ್ಲ ಸತ್ಯ ಹೇಳ್ಬಿಡ್ತೀನಮ್ಮ. ಏಯ್, ನಿನ್ಗೇನಾದ್ರೂ ಹುಚ್ಚಿಡ್ದಿದ್ದೇನೆ? ಅಲ್ಲ, ಈಗ ಯಾಕೆ ಇದನ್ನೆಲ್ಲ ಹೇಳಿ ನಿನ್ ಸಂಸಾರ ಹಾಳ್ ಮಾಡ್ಕೋತಿದ್ಯಾ? ನೋಡು ಪ್ರಿಯಾ, ನಿನ್ ಮನ್ಸು ಈಗ ಸರಿ ಇಲ್ಲ ಅನ್ಸತ್ತೆ. ಇಂಥ ಹೊತ್ತಲ್ಲಿ ಏನು ಮಾಡಕ್ ಹೋಗ್ಬೇಡ. ನೀನು ಸುಮ್ನೆ ಇದ್ಬಿಡು, ಅರ್ಥ ಆಯ್ತಾ? ಆಗಲ್ಲಮ್ಮ, ಎಲ್ಲ ಹೆಣ್ಮಕ್ಳು ಮದ್ವೆ ಆಗಿ ಅವ್ರ ಗಂಡನ್ ಮನೆಗ್ ಹೋಗ್ಬೇಕಾದ್ರೆ ಅವ್ರ ಮಡ್ಲಿಗೆ ಅಕ್ಕಿ ಬೆಲ್ಲದಚ್ಚು ಕಾಯಿಗಳನ್ನ ತುಂಬಿಸ್ ಕಳಿಸ್ತಾರ. ಆದ್ರೆ ನೀನ್ ಏನಮ್ಮ ಮಾಡ್ದೆ? ನನ್ ಮಡ್ಲಿಗೆ ಸುಳ್ಳುಗಳನ್ನ ತುಂಬಿಸ್ ಕಳಿಸ್ದೆ ಅಮ್ಮ. ಸುಳ್ಳುಗಳು ಇಲ್ಲಮ್ಮ, ಇದ್ ನನಗ್ ತುಂಬಾ ಭಾರ ಆಗ್ತಿದೆ. ನನಗ್ ತುಂಬಾ ಸುಸ್ತಾಗ್ತಿದೆ ಅಮ್ಮ, ಸುಸ್ತಾಗ್ತಿದೆ. ನಾನಿವತ್ ಅವ್ರ ಹತ್ರ ಹೋಗಿ ಎಲ್ಲ ಸತ್ಯನೂ ಹೇಳಿ ಆ ಸುಳ್ಳಿನ ಭಾರನ್ ಇಳಿಸಿ ನನ್ ಮನ್ಸ್ ಹಗುರ ಮಾಡ್ಕೋತೀನಮ್ಮ. ಅದ್ ಏನಾದ್ರೂ ಆಗ್ಲಿ ಅಮ್ಮ, ನಾನ್ ಇದನ್ ಮಾಡ್ಲಾ ಅಂತ ಕೇಳಕ್ ನಿನಗ್ ಫೋನ್ ಮಾಡಿಲ್ಲಮ್ಮ, ನಾನ್ ಇದನ್ ಮಾಡ್ತೀನಿ ಅಂತ ಹೇಳಕ್ ನಿನಗ್ ಫೋನ್ ಮಾಡಿದೀನಿ. ವಲ್ಲಭ ಹೇಳ್ದಂಗೆ ಎಕ್ಸ್ಟ್ರಾ ಚೀಸಿ, ಎಕ್ಸ್ಟ್ರಾ ಸ್ಪೈಸಿ ಚೀಸ್ ಬಸ್ ತಗಡೆ. ಯಾಕೆ ಹಿಂಗ್ ಕಿಸ್ಕೊಳ್ತಾ ಇದೀಯಾ? ಏನಾಯ್ತು? ಎಲ್ಲಿ ಕೋತಿ ತಂದು ನಿನಗೆ
ಮೀಸೆ ಗಡ್ಡ ಎಲ್ಲ ಬರೆದ್ಬಿಟ್ಟು ಬ್ಲಾಕ್ ಅಂಡ್ ಬ್ಲಾಕ್ ಕಾಸ್ಟ್ಯೂಮ್ ಹಾಕಿದ್ರೆ ಬೌನ್ಸರ್ ತರ ಇರ್ತೀಯ. ಹೋಗಿ ಹೋಗಿ ಅಲ್ಲಿ ನೋಡಿ ಎದ್ರಕೋತಾ ಇದೆಯಲ್ಲ. ಸರಿ ಸರಿ ಅಲ್ಲಿ ದಬಾಕೋ. ಕೈಯಲ್ಲಿ ಏನ್ ಇಟ್ಕೊಂಡಿದ್ದೆ ನೀನು? ಏನು? ಕೈಯಲ್ಲಿ ಇರೋದೇನು ಹಿಂದೆ? ಏನು ಇಲ್ಲಪ್ಪ. ಓಹೋ ಅಮ್ಮನಿ ಕುಟಿ ಪಾಪು. ಅಯ್ಯೋ ನಾನು ಏನು ತಿನ್ನಲ್ಲ, ನೀನ್ ಪಿಜ್ಜಾ ಮುಟ್ಟಲ್ಲ, ನನಗೆ ಹೊಟ್ಟೆ ತುಂಬೋಗಿದೆ, ನನ್ ಸ್ವಾಭಿಮಾನ ಇದೆ ಅಂತ ಎಲ್ಲ ಹೇಳ್ಬಿಟ್ಟು ಸೂರ್ಯವಂಶ ಪಿಕ್ಚರ್ ಅಲ್ಲಿ ನೈಟ್ ಕದ್ದು ಮುಚ್ಚಿ ಉಪ್ಪಿಟ್ಟು ತಿನ್ನಂಗೆ ಯಾರೋ ಬಂದು ಇಲ್ಲಿ ಪಿಜ್ಜಾ ತಿಂತಾ ಇದಾರೆ. ನನಗ್ ಗೊತ್ತಿತ್ತು ಕಣೆ ನೀನ್ ದೊಡ್ಡ ಬಕಾಸುರಿ ಅಂತ. ಏಯ್, ನೀನ್ ತಂದೆ ಅಂತ ನಾನೇನ್ ತಿಂತಾ ಇಲ್ಲ. ತಿನ್ನೋ ವಸ್ತುನ ವೇಸ್ಟ್ ಮಾಡ್ಬಾರ್ದು ಅಂತ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ತಿಂತಾ ಇದ್ನಪ್ಪ ಅಷ್ಟೇ. ಹಾ ಗೊತ್ತಿದೆ ಗೊತ್ತಿದೆ, ನಿಮ್ಮಪ್ಪ ಮಾಡ್ಕೊಡ್ತಿದ್ದ ತುಪ್ಪದನೇ ಬಿಡ್ತಾ ಇರ್ಲಿಲ್ಲ. ಇನ್ನು ಇಷ್ಟ್ ಚೆನ್ನಾಗಿರೋ ಪಿಜ್ಜಾನ ಬಿಟ್ಬಿಡ್ತೀಯ ನೀನು? ಈ ಪಿಜ್ಜಾಗೋಸ್ಕರ ನಿನ್ ಸ್ವಾಭಿಮಾನನ ಶೀಘ್ರದಲ್ಲೇ ಬಿಡ್ತೀಯ ಅಂತ ನನ್ಗೆ ಗೊತ್ತಿತ್ತು. ಆದ್ರೆ ನಾನು ಬಿಡ್ತೀಯ ಅಂತ ನಂಗೆ ಗೊತ್ತಿರ್ಲಿಲ್ಲ. ಮಾನ ಏನ ಹಂಗಂದ್ರೆ? ನಾಚಿಕೆ ಮಾನ ಮರ್ಯಾದೆ ಅವ್ ಮೂರು ಇಲ್ಲ ಅಂತ. ಏ ಕಾಡ್ಪಪ್ಪ, ಹಂಗೆಲ್ಲ ಹೇಳ್ಬೇಡ ನೀನು. ಓಹೋ ಇದೇ ಕೈ ತಾನೆ ಭೂಮಿ ನೋಡ್ತಾ ಇದ್ದಿದ್ದು, ಇವಾಗ ಪಿಜ್ಜಾ ನೋಡ್ತಾ ಇದ್ದೆ. ಬೇರೆ ನೋಡು ಕಾಡ್ಪಪ್ಪ. ಆಯ್ತಾಯ್ತು, ಹಿಂಗೆ ಇದ್ರು ಬ್ಯಾಟಿಂಗ್ ಶುರು ಹಚ್ಕೊಂಡಿದ್ಯಾ? ಚೆನ್ನಾಗಿ ಮೇಯ್ಕೊಂಡು ಬಂದ್ ತಬಾಕು. ಈ ಅಮೂಲ್ಯ, ನಿನಗೆ ಸ್ವಾಭಿಮಾನನ ಪಿಜ್ಜಾನ ಅಂತ ಬಂದಾಗ ಸ್ವಾಭಿಮಾನನ ಬಿಟ್ಟು ಪಿಜ್ಜಾ ಸೆಲೆಕ್ಟ್ ಮಾಡ್ಬಿಟ್ಟಲೆ. ನಿನಗೆ ಇನ್ಮೇಲೆ ಅಸಹ್ಯ ಆಗ್ತಿಲ್ವಾ? ಆದ್ರೂ ಪಿಜ್ಜಾ ಚೆನ್ನಾಗಿತ್ತು. ಟೇಸ್ಟ್ ಮಾಡೋದಕ್ಕೆ ತಿಂದ್ಬಿಡೋಣ. ಪಾಪ ಅಮ್ಮ ನನ್ ಗಂಡ, ಪಾಪ ಅವರು. ಸಾಕಮ್ಮ, ನೀನ್ ಯಾವ ಸುಳ್ಳು ಅನ್ನೋ ಕತ್ಲೆಗ್ ನನ್ನನ್ನು ತಳ್ಳಿದ್ಯೋ ಆದ್ರಿಂದ ನಾನು ಹೊರಗ್ ಬರ್ತೀನಿ. ಸತ್ಯನ ಬೆಳ್ಕಕ್ ತರ್ತೀನಮ್ಮ. ಆಯ್ತು ಮಗಳೇ, ನೀನೀಗ ಅಳಿಯಂದ್ರಿಗೆ ಎಲ್ಲ ಸತ್ಯ ಹೇಳ್ಬೇಕಲ್ವಾ? ಹೇಳು. ಆದ್ರೆ ಅದಕ್ಕಿಂತ ಮುಂಚೆ ನಾನ್ ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊ ಮಗಳೇ. ನಿನ್ ಮದ್ವೆ ಮಾಡೋದಕ್ಕೆ ನಾನು ನಿಮ್ಮಪ್ಪ ಎಷ್ಟೆಲ್ಲ ಕಷ್ಟಪಟ್ಟಿದೀವಿ ಅಂತ ನೀನು ಚೆನ್ನಾಗ್ ಗೊತ್ತು. ನಿನಗೆ ಓದಿರ್ಲಿಲ್ಲ, ನಿನ್ ಚಾಕ ಸರಿ ಇರ್ಲಿಲ್ಲ, ನಿಮ್ಮಪ್ಪನ್ಗೆ ಕೆಲ್ಸ ಇರ್ಲಿಲ್ಲ, ಊರ್ ತುಂಬಾ ಸಾಲ ಮಾಡ್ಕೊಂಡಿದ್ರು. ಹೀಗಿರುವಾಗ ಬರೋ ಯಾವ್ ಗಂಡು ನಿನ್ನ ಒಪ್ತಿರ್ಲಿಲ್ಲ ಕಡೆ. ಅದಕ್ಕೆ 1000 ಸುಳ್ಳು ಹೇಳಾದ್ರೂ ಮದ್ವೆ ಮಾಡ್ಬೇಕು ಅಂತ, ನಿನ್ ಒಳ್ಳೇದಕ್ಕೆ, ನಿನ್ ಜೀವನ ಚೆನ್ನಾಗಿರ್ಲಿ ಅಂತ ಈ ಮದ್ವೆ ಮಾಡಿದ್ದು ಬಿಟ್ರೆ ಬೇರೆ ಯಾರಿಗೂ ಸುಳ್ಳು ಹೇಳ್ಬೇಕು ಅನ್ನೋ ಉದ್ದೇಶ ಅಲ್ಲ ಕಣೆ. ನೋಡು ಮಗಳೇ, ಈಗ ನೀನ್ ಈ ವಿಷಯನ ನಿನ್ ಗಂಡನ ಹತ್ರ ಹೇಳಿದ್ರೆ ಅವ್ನ್ ಸುಮ್ನೆ ಇರ್ತಾನ? ಅವ್ನ್ ಹೋಗಿ ನಿಮ್ ಮಾವನ ಹತ್ರ ಎಲ್ಲಾ ವಿಷಯ ಹೇಳ್ತಾನೆ. ನಿಮ್ ಮಾವ ನನ್ನನ್ನ ನಿಮ್ಮಪ್ಪನ ಅಲ್ಲಿ ಕರೆಸ್ತಾರೆ. ಅಲ್ಲಿ ಕರ್ಸಿ ಈ ತರ ಮೋಸ ಮಾಡಿದೀರಾ, ಸುಳ್ಳು ಹೇಳಿದೀರಾ ಅಂತ ನಮಗ್ ಬಾಯಿಗ್ ಬಂದಂಗ್ ಉಗುದು ನಮ್ಮನ್ನ ಮನೆಯಿಂದ ಹೊರಗಡೆ ಹಾಕ್ತಾರೆ ಮಗಳೇ. ನಮ್ಮನ್ ಮಾತ್ರ ಅಲ್ಲ, ನಮ್ ಜೊತೆ ನಿನ್ನನ್ನು ಮನೆಯಿಂದ ಹೊರಗ್ ಹಾಕ್ತಾರೆ. ಆಗೇನಾಗುತ್ತೆ ಹೇಳು? ನೀನು ಗಂಡನ್ ಮನೆ ಬಿಟ್ಟು ತವ್ರ ಮನೆಗ್ ಬಂದ್ ಕುತ್ಕೋತ್ಯಾ. ನೋಡೋ ಜನ ಎಲ್ಲ ಮದ್ವೆ ಆಗ್ ಸ್ವಲ್ಪ ದಿವ್ಸಕ್ಕೆ ಈ ಹುಡ್ಗಿ ಗಂಡನ್ ಮನೆ ಬಿಟ್ಟು ತವ್ರ ಮನೆಗ್ ಬಂದ್ ಕುತ್ಕೊಂಡ್ಬಿಟ್ಲು, ಗಂಡನ್ ಬಿಟ್ಟವಳು ಅಂತ ಆಡ್ಕೊಳಕ್ ಶುರು ಮಾಡ್ತಾರೆ ಮಗಳೇ. ಆಮೇಲೆ ಏನಾಗುತ್ತೆ ಹೇಳು? ಅದ್ರಿಂದ ಲಾವಣ್ಯನ್ ಭವಿಷ್ಯ ಹಾಳಾಗುತ್ತೆ. ಅವಳ ಮದ್ವೆ ಅನ್ನೋದು ಕನ್ಸಾಗೆ ಉಳಿದ್ಬಿಡುತ್ತೆ. ನಮ್ ಕಣ್ಣೆದುರುಗಡೆನೆ ನಮ್ ಮಕ್ಕಳ ಜೀವನ ಮೂರಾ ಬಟ್ಟೆ ಆಗೋದನ್ನ ನೋಡ್ಕೊಂಡು ನಾನು ನಿಮ್ಮಪ್ಪ ಸುಮ್ನೆ ಇರಕ್ ಆಗಲ್ಲ ಮಗಳೇ. ಆ ಕ್ಷಣನೇ ನಾವಿಬ್ರು ನೇಣ್ ಹಾಕೊಂಡು ಸತ್ ಹೋಗ್ತೇವಿ. ನೀನೇನ್ ನಂಬಕ್ಕೆ ಯೋಚನೆ ಮಾಡ್ಬೇಡ್ವೆ. ನೀನು ಸತ್ಯ ಹೇಳ್ಬೇಕಲ್ವಾ? ಹೋಗಮ್ಮ, ನೀನ್ ಹೋಗಿ ಸತ್ಯ ಹೇಳು. ನಾನು ನಿಮ್ಮಪ್ಪ 10 ಚಿತೆ ಸೇರ್ತೀವಿ. ಆ ಚಿತೆಗೆ ಬೆಂಕಿ ಹಚ್ತಾರೆ. ಆ ಬೆಂಕಿಲ್ ಬರೋ ಬೆಳಕಲ್ಲಿ ನಿನ್ ಗಂಡನ್ಗೆ ನೀನು ಸತ್ಯ ದರ್ಶನ ಮಾಡ್ಸು ತಾಯಿ. ಅಮ್ಮ ಪ್ಲೀಸ್ ಅಮ್ಮ, ಏನೇನೋ ಮಾತಾಡ್ಬೇಡ ಅಮ್ಮ. ನಾನ್ ಏನೇನೋ ಹೇಳ್ತಾ ಇಲ್ಲ ಪ್ರಿಯಾ, ಇರೋದನ್ನೇ ಹೇಳ್ತಾ ಇರೋದು. ಏನೋ ನನ್ ಮಗಳಿಗೆ ಒಳ್ಳೆ ಮನೆ ಸಿಕ್ಕಿದೆ, ಸ್ವಲ್ಪ ಕಷ್ಟಪಟ್ರೆ ಅವಳ ಸ್ಥಾನ ಗಟ್ಟಿ ಮಾಡ್ಕೊಂಡು ಅವಳು ಸಂತೋಷವಾಗಿರೋದನ್ನ ನೋಡಿ ನಾವು ನೆಮ್ಮದಿಯಾಗಿ ಪ್ರಾಣ ಬಿಡ್ಬೋದು ಅನ್ಕೊಂಡೆ. ಆದ್ರೆ ನೀನು ನಿನ್ ಸಂಸಾರ ಎಲ್ಲ ಹಾಳ್ ಮಾಡ್ಕೊಂಡು ಆ ನೋವಲ್ಲೇ ನಾವು ನೇಣ್ ಹಾಕೊಂಡ್ ಸಾಯೋ ಹಾಗ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಅಲ್ವಾ ಮಗಳೇ? ಆಯ್ತಮ್ಮ, ಆಯ್ತು. ನೀನು ನಿನ್ ಮನ್ಸಿಗೆ ಬಂದಂಗೆ ಮಾಡು. ನಾನ್ ಯಾವ ವಿಚಾರಕ್ಕೂ ಅಡ್ಡ ಬರಲ್ಲ ತಾಯಿ. ಆಯ್ತು, ನನ್ ಸತ್ಯ ಹೇಳಲ್ಲ. ಸತ್ಯ ಯಾವತ್ತಿದ್ರೂನು ಕಹಿನೇ ಕಣೆ. ಆ ಕಹಿ ನಿನ್ ಜೀವನದಲ್ಲಿ ಇರಬಾರ್ದು ಅಂತಾನೆ ನಾನು ಇದನ್ನೆಲ್ಲ ಬೇಡ, ಬಿಟ್ಬಿಡು ಅಂತ ಹೇಳ್ತಿರೋದು. ದಯವಿಟ್ಟು ಮಗಳೇ ಬಿಟ್ಬಿಡೆ, ಆರಾಮಕ್ಕಿರು. ಅಣ್ಣ ಬನ್ನಿ ಅಣ್ಣ, ಬನ್ನಿ ಅಣ್ಣ, ಕುತ್ಕೊಳ್ಳಿ. ಕುತ್ಕೊಳ್ಳಿ. ಬಾವಾ ನಾಗೇಶ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಬಾವಾ. ಚೆನ್ನಾಗಿದ್ದೀರಾ ಅಣ್ಣ? ಕೂತ್ಕೊಳ್ಳಿ. ಏನೋ ತುಂಬಾ ದಿವಸ ಆಗಿತ್ತು ಈ ಕಡೆ ಬಂದು. ಕೆಲ್ಸ ಹಾಗೆ ಹೀಗೆ ಅಂತೇಳಿ ಬರಕ್ಕಾಗ್ಲಿಲ್ಲ. ಸರಿ, ನಿಮ್ ತಂಗಿನ ಕರಿತೀನಿ. ಕಲಾ ಅಣ್ಣ, ಹೇಗಿದೀಯ ಅಣ್ಣ? ಯಾವಾಗ ಬಂದ್ರೆ? ಮನೇಲಿ ಅತ್ತಿಗೆ ಮಕ್ಳು ಎಲ್ರು ಚೆನ್ನಾಗಿದಾರ ಅಣ್ಣ? ನಾನ್ ಚೆನ್ನಾಗಿದ್ದೀನಮ್ಮ, ಮನೆಯಲ್ಲಿ ಎಲ್ರು ಚೆನ್ನಾಗಿದ್ದಾರೆ. ನೀನ್ ಹೇಗಮ್ಮ ಇದೀಯಾ? ನಾನು ಚೆನ್ನಾಗಿದ್ದೀನಿ ಅಣ್ಣ. ಅಣ್ಣ, ನೀನೇನು ದಿಢೀರಂತ ನಮ್ಮನೆಗೆ? ಹ್ಞೂ ಅಕ್ಕ, ಪಾಪ ನನ್ನಿಂದ ನೀನ್ ನಿಮ್ಮ ಅಣ್ಣನ್ ತುಂಬಾ ನೆನಪು ಮಾಡ್ಕೋತಾ ಇದ್ದೆ ಅಲ್ವಾ? ನಿನಗೆ ಅಂತ ತವ್ರ ಮನೆಯವ್ರು ಯಾರಿದಾರೆ ಹೇಳು ನಿಮ್ಮ ಅಣ್ಣನ್ ಬಿಟ್ಟು? ಅದಕ್ಕೆ ನಾನೇ ಹೋಗಿ ಕರ್ಕೊಂಡ್ ಬಂದೆ. ಈಗ ನಿನಗ್ ಖುಷಿ ಆಗ್ತಿರ್ಬೇಕಲ್ವಾ? ನನ್ ಮೇಲೆ ಪ್ರೀತಿ ಕುಕ್ಕಿ ಹರಿತಾ ಇರ್ಬೇಕಲ್ವಾ? ಅಕ್ಕ ತಂಗಿರಂದ್ರೆ ಹೀಗಿರ್ಬೇಕಪ್ಪ. ಒಬ್ರ ಆಸೆನ ಒಬ್ರು
ಈಡೇರಿಸ್ಬೇಕು. ಏನಿಕಲ್ಲ ಇದು ಇಂದ್ರ ಯಾಕೆ ನಿಮ್ಮ ಅಣ್ಣನ್ ಕರ್ಕೊಂಡ್ ಬಂದಿದ್ದಾಳೆ? ನಾನು ಅಮೂಲ್ಯ ಯಾಕೆ ಬರ್ಬೇಕು ವಿಷಯನ ನಮ್ಮ ಅಣ್ಣನ ಮುಖಾಂತರ ನಮ್ಮನೆಯವ್ರಿಗೆಲ್ಲ ಹೇಳ್ಬೇಕು ಅಂತ ಇಂದ್ರ ನಮ್ಮ ಅಣ್ಣನ್ ಕರೆಸಿರ್ಬೇಕು. ಮತ್ತೆ ನಾನ್ ಮಾತ್ರ ನಮ್ಮನೆಯವ್ರ ಮುದ್ದೆ ಪಡ್ವೆ ಅಮೂಲ್ಯ ಕೊಟ್ಟಿರೋದು ಅಂತ ಸತ್ಯನ ಒಪ್ಕೊಳ್ತಿಲ್ಲ. ಒಪ್ಕೊಳ್ಳೋದು. ನನ್ನ ಆಧಾರ್ ಕಾರ್ಡ್ನ ಹೇಗಾದ್ರೂ ಮಾಡಿ ಇವ್ರ ಹತ್ರ ಇಸ್ಕೋಬೇಕಲ್ಲ. ಏನ್ ಪ್ರಿಯಾ ಏನ್ ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ? ತುರಿ ನಂದು ಆಧಾರ್ ಕಾರ್ಡ್ ಕಾಣಿಸ್ತಾ ಇಲ್ಲ, ಅದಕ್ಕೆ ನೋಡ್ತಾ ಇದ್ದೆ. ಓ ನಿನ್ ಆಧಾರ್ ಕಾರ್ಡ್ ಅಲ್ವಾ, ಮರ್ತೇ ಹೋಗಿದ್ದೆ. ನನ್ನ ಹತ್ರನೇ ಇದೆ. ಅದು ಮೊನ್ನೆ ಚೆಕ್ ಇನ್ ಆಗ್ಬೇಕಾದ್ರೆ ರಿಸೆಪ್ಷನಿಸ್ಟ್ ಹತ್ರ ಕೊಟ್ಟಿದ್ವಲ್ಲ, ಅವ್ರು ನನಗ್ ವಾಪಸ್ ಕೊಟ್ರು. ನಾನ್ ನಿನಗ್ ಕೊಡೋದ್ ಮರ್ತ್ ಹೋದೆ. ಓ ಹೌದಾ ರೀ, ಅದನ್ನ ನನಗ್ ಕೊಡಿ, ನಾನು ಅದನ್ನ ಹುಷಾರಾಗಿ ಎತ್ತಿಟ್ಕೋತೀನಿ. ಅಯ್ಯಯ್ಯೋ ಇವ್ರು ಏನ್ ನೋಡ್ತಿದ್ದಾರೆ? ಡೇಟ್ ಆಫ್ ಬರ್ತ್ ಏನಾರು ನೋಡ್ಬಿಟ್ರಾ? ರೀ ಏನ್ ನೋಡ್ತಿದ್ದೀರಾ? ಅದು ಪ್ರಿಯಾ, ಎದುರುಗಡೆ ನೋಡೋದಕ್ಕೆ ಎಷ್ಟೇ ಚೆನ್ನಾಗಿದ್ರು ಆಧಾರ್ ಕಾರ್ಡ್ ಅಲ್ಲಿ ಮಾತ್ರ ಕೆಟ್ಟದಾಗ್ ಬಂದಿರ್ತಾರೆ. ಆದ್ರೆ ನೀನ್ ಮಾತ್ರ ಎದುರಿಗೂ ಚೆನ್ನಾಗಿದ್ಯಾ, ಆಧಾರ್ ಕಾರ್ಡ್ ಅಲ್ಲೂ ಚೆನ್ನಾಗಿದ್ಯಾ. ತುಂಬಾ ಇನ್ನೋಸೆಂಟ್ ಫೇಸು. ನೀನೇನ್ ಸ್ಮೈಲ್ ಮಾಡಿಲ್ಲ, ಆದ್ರೂ ಎಷ್ಟು ಚಂದ ಇದೆ ಫೋಟೋ. ಕೊಡ್ರಿ ಇಲ್ಲಿ, ನಿಮ್ದು ಯಾವಾಗ್ಲೂ ತಮಾಷೆನೇ ಆಯ್ತು. ಅಪ್ಪ ಸತ್ಯ, ಇವ್ರು ನನ್ ಡೇಟ್ ಆಫ್ ಬರ್ತ್ ನೋಡಿಲ್ಲ, ಬಚಾವಾದೆ. ಪ್ರಿಯಾ, ಒಂದ್ಸತಿ ಎಲ್ಲಾನು ತಗೊಂಡಿದ್ಯಾ ಅಂತ ಚೆಕ್ ಮಾಡ್ಕೊಂಬಿಡು. ಹಾ ರೀ, ಎಲ್ಲ ತಗೊಂಡಿದೀನಿ. ಸರಿ ಹಾಗಿತ್ತೆ ಹೊಡೋಣವಾ? ಹಾ ರೀ. ಸಂಕೋಚ ಪಡ್ಕೊಬಿಡಿ ನಾಗೇಶ್, ಆರಾಮಾಗಿ ಊಟ ಮಾಡಿ. ಸರಿ ಬಾವಾ. ಅಂದ ಹಾಗೆ ನಮ್ಮ ಶ್ರೀಕಂಠಿಗೆ ಹೆಣ್ಣು ನೋಡಿದ್ವಿ, ಸಂಬಂಧನೂ ಓಕೆ ಆಗಿದೆ. ಸದ್ಯದಲ್ಲೇ ಹೂ ಮುಡ್ಸೋ ಶಾಸ್ತ್ರ ಇದೆ. ಫೋನ್ ಮಾಡ್ತೀವಿ. ನೀವು, ಅಕ್ಕ ಮತ್ತೆ ಮಗ ಮಗಳು ಎಲ್ರೂ ಬರ್ಬೇಕು. ಆಮೇಲೆ ಮದ್ವೆಗೆ ನೇರವಾಗಿ ಬಂದು ಮನೆಗೆ ಕಾರ್ಡ್ ಕೊಡ್ತೀವಿ. ಆಯ್ತಾ? ಖಂಡಿತ ಚಂದ್ರ ಅವ್ರೆ, ಅಮೂಲ್ಯ ಮದುವೆಗೆ ಬರೋಣ ಅಂತ ಹೊರಟಿದ್ವಿ. ಸಲ್ಲಿ ಅದ್ರ ಬಗ್ಗೆ ಈಗ ಯಾಕೆ ಮಾತು ಬಿಡಿ, ಮಾತು ಊಟ ಮಾಡಿ. ಮತ್ತೆ ನಿಮ್ ಬಿಸ್ನೆಸ್ ಅಲ್ಲಿ ತುಂಬಾ ಲಾಸ್ ಆಗಿದೆ ಅಂತ ಕೇಳ್ಪಟ್ವಿ. ಲಾಸಾ? ನಾನು ಬಿಸ್ನೆಸ್ ಶುರು ಮಾಡ್ದಾಗಿಂದ ಲಾಸು ಅನ್ನೋ ಮಾತೇ ಇಲ್ಲಮ್ಮ. ಅಣ್ಣ, ನಮ್ಮ ಹತ್ರ ನಿಮ್ಗೆ ಏನೆಲ್ಲ ಸಂಕೋಚ? ನಾನೇ ಕೇಳ್ಪಟ್ಟಿದೀನಿ 2 ತಿಂಗಳಿಂದ ನೀವು ತುಂಬಾ ಲಾಸ್ ಅಲ್ಲಿದ್ದೀರಾ ಅಂತ. ನಿಮಗ್ ದುಡ್ಡಿನ ಸಹಾಯ ಏನಾದ್ರೂ ಬೇಕಿದ್ರೆ ದಾಕ್ಷಿಣ್ಯ ಮಾಡ್ಕೊಳ್ದೆ ಕೇಳೇನ. ನಮ್ಮಲ್ಲೆಲ್ಲ ಏನ್ ಮುಚ್ಚು ಮಾರೆ. ಇಂದ್ರ, ಅಣ್ಣ ಊಟ ಮಾಡ್ತಾ ಇದಾರಲ್ವಾ, ಈಗ ಯಾಕ ವಿಷಯ? ನೀವು ಊಟ ಮಾಡಿ ಅಣ್ಣ. ಈಗ ಯಾಕದಲ್ಲ ಅಂದ್ರೆ ಹೇಗಕ್ಕ? ನನಗೆ ನಮ್ಮಣ್ಣ ಬೇರೆ ಅಲ್ಲ, ನಾಗೇಶ್ ಅಣ್ಣ ಬೇರೆ ಅಲ್ಲ. ಅವ್ರಿಗೊಂದ್ ಸಮಸ್ಯೆ ಅಂತಂದಾಗ ನಮ್ಮ ಹತ್ರ ಹೇಳ್ಕೋಬೇಕಲ್ವಾ, ಅಲ್ವಾ ಅಣ್ಣ? ಆದ್ರೂ ನೀವೇನು ಹೇಳಲೇ ಇಲ್ಲ ನೋಡಿ. ನಿಮ್ ಪಾಲಿಗೆ ನಾವೆಲ್ಲ ಏನ್ ಸತ್ತು ಹೋಗಿದೀವಾ? ಅಯ್ಯೋ ಬಿಡ್ತು ಅಂತ ಹೇಳಮ್ಮ. ನನಗೆ ಆ ಥರ ಪರಿಸ್ಥಿತಿ ಬಂದ್ರೆ ಖಂಡಿತ ಇಲ್ಲೇ ಬಂದು ಸಹಾಯ ಕೇಳ್ತೀನಮ್ಮ. ನನಗಾದ್ರೂ ನನ್ನ ತಂಗಿ ಮನೆಯವ್ರನ್ನ ಬಿಟ್ಟು ಇನ್ ಯಾರಮ್ಮ ಇದ್ದಾರೆ? ಆದ್ರೆ ನನಗೀಗ ಸದ್ಯಕ್ಕೆ ಯಾವ ಲಾಸು ಇಲ್ಲಮ್ಮ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ನೋಡಿ ನೋಡಿ, ಈಗ್ಲೂ ನೀವ್ ನಮ್ಮಿಂದ ವಿಷಯ ಮುಚ್ಚಿಡ್ತಾ ಇದ್ದೀರಾ. ನೋಡಿ, ಅಕ್ಕನ ಹತ್ರ ಫೋನ್ ಮಾಡಿ ನಿಮ್ಗೆ ಒಡವೆ ಇಟ್ಟು ದುಡ್ಡು ಕೊಡು ಅಂತ ಕೇಳಕ್ಕಾಗತ್ತೆ. ಅದೇ ನಿಮ್ ಭಾವನ ಹತ್ರನೋ ಅಥವಾ ನನ್ ಗಂಡನ ಹತ್ರ ಕೇಳೋದಕ್ಕೆ ನಿಮಗ್ ಮುಜುಗರನಾ? ಕೇಳಿದ್ರೆ ಅವರು ಸಹಾಯ ಮಾಡ್ತಿದ್ರಲ್ಲಣ್ಣ. ಏನು, ನಾನು ಕಲಾಗ್ ಫೋನ್ ಮಾಡಿ ಒಡವೆ ಇಟ್ಟು ದುಡ್ಡು ಕೊಡು ಅಂತ ಕೇಳದ್ನಾ? ಏನಮ್ಮ ಹೇಳ್ತಾ ಇದ್ಯಾ ಇಂದ್ರ ನೀನು? ಹ್ಞೂ ಅಣ್ಣ, ಇದನ್ನ ನಿನ್ನೆ ಅಕ್ಕನೇ ಹೇಳಿದ್ಲು. ನೀವ್ ಫೋನ್ ಮಾಡಿ ಅಕ್ಕನ ಹತ್ರ ಒಡವೆ ಎಲ್ಲ ಕೇಳಿದ್ರಿ, ಅದಕ್ಕೆ ಅಕ್ಕ ಎಲ್ಲ ನಿಮಗ್ ಕೊಟ್ಟಿದ್ದಾಳೆ ಅಂತ. ಆದ್ರೂ ಈ ತರ ಒಡವೆ ಎಲ್ಲ ಅಡ ಇಡೋದು ಸ್ವಲ್ಪ ಚೆನ್ನಾಗಿರಲ್ಲ ಅಲ್ವಾ ಅಣ್ಣ? ಆದ್ರೂ ಅಣ್ಣ, ತುಂಬಾ ದೊಡ್ಡ ಮಟ್ಟದ ಲಾಸ್ ಆಯ್ತು ಅಂತ. ಏನಮ್ಮ ಇದೆಲ್ಲ? ಇಂದ್ರ ಏನ್ ಹೇಳ್ತಾ ಇದಾರೆ? ನಾನ್ ನಿನ್ನ ಹತ್ರ ಲಾಸ್ ಆಯ್ತು ಅಂತ ಹೇಳಿದ್ನಾ? ನಿನ್ನ ಹತ್ರ ಒಡವೆ ಇಸ್ಕೊಳ್ನಾ? ಇಲ್ಲಿ ಒಡವೆಗಳು ಹೇಳು. ಸೂರ್ಯ, ಕಲಾವತಿ ಒಡವೆನ ಅವನ್ನ ಕೊಟ್ಟಿದ್ದಾಳೆ. ಈ ಫೈಲಲ್ಲಿ ಲಾಸ್ಟ್ ಪೇಜ್ ಅಲ್ಲಿ ಮಿಸ್ ಆಗಿದೆಯಲ್ಲ. ಇವ್ರು ನಮ್ಮ ಮಕ್ಳಿಗೆ ಟ್ಯೂಷನ್ ಹೇಳ್ಕೊಡೋರು. ಇವ್ರು 2,000 ರೂಪಾಯಿಗೆ ಯಾರ್ದು ಮನೆಗೆ ಟ್ಯೂಷನ್ ಕಳಿಸ್ತಾ ಇದ್ದ? ಹಣದಾಸೆಗೆ ಬಿದ್ದು ಈ ನಿನ್ನ ಮಗನ ನಮ್ಮ ಅಣ್ಣನ ಮಗಳ ಹಿಂದೆ ಬೀಳೋ ಹಾಗೆ ಮಾಡಿ ನಮ್ಮ ಮನೆ ಒಡವೆನೆಲ್ಲ ದೋಚ್ಕೊಂಡು ಹೋಗಿದೀಯಾ. ಒಡವೆ ಹುಚ್ಚು ಜಾಸ್ತಿ ಆಗಿ ನಮ್ಮ ಅತ್ತಿಗೆ ಒಡವೆನೋ ಈ ನಿನ್ನ 3ನೇ ಸೊಸೆಯಿಂದ ತರಿಸ್ಕೊಂಡು ಅದನ್ನು ನುಂಗಿ ನೀರು ಕುಡಿಬಿಡ್ತೀಯಲ್ಲ.